ಹಾಯ್ ಹಲೋ, ಎಲ್ಲ ಆರಾಮಲ್ವಾ? ಸೊ ಇಲ್ಲಿವರೆಗೂ ನಾವು ಕ್ಲಾಕ್ಸಲ್ಲಿ ಟೈಮ್ ಕೊಟ್ಟು ಆ್ಯಂಗಲ್ ಕೇಳಿದ್ರೆ ಅಥವಾ ಆ್ಯಂಗಲ್ ಕೊಟ್ಟು ಟೈಮ್ ಕೇಳಿದ್ರೆ ಆ ಥರ ಸಮ್ಸ್ ಹೆಂಗೆ ಮಾಡೋದು ಅಂತೆಲ್ಲ ನೋಡ್ಕೊಂಡ್ವಿ. ಮೇಯ್ನಾಗಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ವಿ. ಜಾಸ್ತಿ ಸಮ್ಸ್ ಮಾಡಿಲ್ಲ ಅಂದರೂ ಮೇಯ್ನಾಗಿ ಕಾನ್ಸೆಪ್ಟ್ಸ್ ಅರ್ಥ ಮಾಡ್ಕೊಂಡ್ವಿ. ಸೊ ಅದರಿಂದ ನಿಮ್ಗೆ ಯಾವುದೇ ಸಮ್ ಕೊಟ್ಟರು ನೀವು ಮಾಡ್ಬೋದು. ಸೊ ಇವಾಗ ನಮಗೆ ಕ್ಲಾಕ್ಸಲ್ಲಿ ಮಿರರ್ ಇಮೇಜಸ್ ಅಂತ ಬರುತ್ತೆ. ಅಂದರೆ ಇವಾಗ ಒಂದು ಟೈಮ್ ಫಾರ್ ಎಕ್ಸಾಂಪಲ್ ಯಾವುದೋ 2:30ನೋ 3:30ನೋ ಅಂತ ನಾರ್ಮಲ್ ಟೈಮಲ್ಲಿ ಇದ್ದರೆ ಅದು ಮಿರರಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಮಗೆ ಕ್ವಶನ್ ಕೇಳ್ತಾರೆ. ನೀವು ಫಾರ್ ಎಕ್ಸಾಂಪಲ್ ಯಾವಾಗಾದ್ರು ಕ್ರಿಕೆಟು ನೀವು ಟಿ ವಿಲಿ ನೋಡಿದರೆ ರೈಟ್ ಸೈಡ್ ಅವರು ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾರೆ, ಲೆಫ್ಟ್ ಸೈಡ್ ಬೌಲಿಂಗ್ ಮಾಡೋರು ರೈಟ್ ಹ್ಯಾಂಡ್ ಕಾಣಿಸುತ್ತೆ. ಒಂದ್ಸಲ ನೋಡಿ ಮಜಾ ಬರುತ್ತೆ. ಸೊ ಇವಾಗ ಕ್ಲಾಕ್ಸಲ್ಲಿ ಮಿರರ್ ಇಮೇಜಸ್ ಅಂತ ಕೇಳ್ತಾರೆ. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಒಂದು ಮಿರರ್ ಅಂದ್ಕೊಳ್ಳಿ, ಇದಕ್ಕೆ ನಂಬರ್ಸ್ ಕೊಟ್ಟಿರಲ್ಲ. ನಮಗೆ ಕ್ಲಾಕ್ ಇಮೇಜಸಲ್ಲಿ ನಂಬರ್ಸ್ ಕೊಟ್ಟಿರಲ್ಲ, ಜಸ್ಟ್ ನಮಗೆ ಈ ಥರ ಡ್ಯಾಶಸ್ ಕೊಟ್ಟಿರ್ತಾರೆ ಅಷ್ಟೇ. ಸೊ ಈ ಥರ ಕೊಟ್ಬಿಟ್ಟು ನಮಗೆ ಇವಾಗ ಫಾರ್ ಎಕ್ಸಾಂಪಲ್ 2:30ಗೆ ಮಿರರ್ ಇಮೇಜ್ ಏನು ಅಂತ ಕೇಳ್ತಾರೆ. 2:30ಗೆ ಮಿರರ್ ಇಮೇಜ್ ಏನು ಅಂತ ಕೇಳ್ತಾರೆ. 2:30ಗೆ ಮಿರರ್ ಇಮೇಜ್ ಯಾವುದು ಅಂತ ಕೇಳ್ತಾರೆ. ನಾರ್ಮಲ್ ಆಗಿ ನಮಗೆ 2:30 ಅಂತ ಅಂದರೆ ಇದು ದೊಡ್ಡ ಮುಳ್ಳು ಇಲ್ಲೇ ಇರುತ್ತೆ, ಮಿನಿಟ್ ಹ್ಯಾಂಡ್ ಇಲ್ಲೇ ಇರುತ್ತೆ, ಅವರ್ ಹ್ಯಾಂಡ್ ಮಾತ್ರ 2ಗೂ 3ಗೂ ಮಧ್ಯದಲ್ಲಿರುತ್ತೆ. ಇದು ನಮಗೆ 2:30 ಆಗುತ್ತೆ. ಸೊ ಇದನ್ನು ನಾವು ಮಿರರ್ ಇಮೇಜ್ಗೆ ಕನ್ವರ್ಟ್ ಮಾಡಿಕೊಂಡ್ರೆ ಮತ್ತೆ ಈ 2 ಅನ್ನೋದು ಅವರ ಮಿನಿಟ್ ಹ್ಯಾಂಡ್ ಅಲ್ಲೇ ಇರುತ್ತೆ, ಈ ಅವರ್ ಹ್ಯಾಂಡ್ ಬಂದು 9ಗೂ 10ಗೂ ಮಧ್ಯದಲ್ಲಿರುತ್ತೆ. ಸೊ ಇದು ನಮಗೆ 9:30 ಆಗುತ್ತೆ. ಸೊ 2:30 ಕೊಟ್ಟರೆ ಈಸಿ. ಅದೇ ನಮಗೆ 2:13 ಅಥವಾ 3:49 3:53 ಈ ಥರ ನಂಬರ್ಸ್ ಕೊಟ್ಟಾಗ ನಮಗೆ ಕನ್ಫ್ಯೂಸ್ ಆಗೋಗುತ್ತೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂತ ಅಂದರೆ ಮಿರರ್ ಇಮೇಜಸಲ್ಲಿ ಈ ಥರ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋ ಬದಲು ನಾವು ಸಿಂಪಲ್ ಆಗಿ ಒಂದು ಟ್ರಿಕ್ ಇರುತ್ತೆ. ಸೊ ಆ ಟ್ರಿಕ್ನ ಫಾಲೋ ಮಾಡಿದ್ರೆ ನಮಗೆ ಯಾವುದೇ ಟೈಮ್ ಕೇಳಿದ್ರು ಆರಾಮಾಗಿ ಕಂಡುಹಿಡಿಬೋದು. ಫಾರ್ ಎಕ್ಸಾಂಪಲ್ ಈಗ ನಮಗೆ 2:30 ಕೊಟ್ಟು ಅಂದ್ಕೊಳ್ಳಿ. ಸೊ ನಿಮಗೆ ಯಾವಾಗಾದರೂ ಯಾವುದೇ ನಂಬರ್ ಕೊಟ್ಟರು ನೀವು ಅದನ್ನು 12 o'clock ಮೈನಸ್ ಮಾಡಿ. 12 o'clockನ ನಾವು 11:60 ಅಂತ ಬರ್ಕೊಳ್ಳೋಣ. 11 hours 60 minutes ಅಂದರೆ 12 o'clock ಅಲ್ವಾ, 12 o'clock ಅಂತ ಬರ್ಕೊಳ್ಳಿ. ಇವಾಗ 2:30 ಕೊಟ್ಟಿದೆ, 2:30 ಮಿರರ್ ಇಮೇಜ್ ಕೇಳಿದ್ರೆ 11ಅಲ್ಲಿ ಮೈನಸ್ ಮಾಡಿ. 11ಅಲ್ಲಿ 2 ತೆಗೆದ್ರೆ 9, 60 30 ಹೋದರೆ 30, 9:30. ಇನ್ನು ಬೇಕಾದ್ರೆ ನೀವು ಯಾವ್ದು ಮಾಡಿದ್ರೆ ಇದೇ ಥರ ಬರುತ್ತೆ. ಫಾರ್ ಎಕ್ಸಾಂಪಲ್ 3 o'clockದು ಮಿರರ್ ಇಮೇಜ್ ಕೇಳಿದ್ರೆ ಅಂದ್ಕೊಳ್ಳಿ, ಅದನ್ನು ನಾವು 11:60 ಮಾಡಿ. 11:60 ಮಾಡಿದ್ರೆ ಇದು 60, ಇದು 3 ತೆಗೆದ್ರೆ 9 ಬರುತ್ತೆ, 8 ಬರುತ್ತೆ. 8:60 ಅಂತಂದರೆ ಮತ್ತೆ ನಮಗೆ 9 ಆಗುತ್ತೆ ಅಲ್ವಾ. ಸೊ ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದರೆ ಸಿಂಗಲ್ ಡಿಜಿಟ್ ಮಿನಿಟ್ಸ್ ಏನು ಕೊಟ್ಟಿಲ್ಲ ಅಂದಾಗ ನೀವು ಅದನ್ನು ಬೇಕಾದ್ರೆ 12ಇಂದನೇ ತಗೊಳ್ಳಿ, ಡೈರೆಕ್ಟಾಗಿ 12 ಅಂತ ತಗೊಳ್ಳಿ. 4 o'clock ಅಂತ ಕೊಟ್ಟರೆ ನೀವು ಅದನ್ನು 12 o'clock ಮೈನಸ್ ಮಾಡಿ. ಸೊ ಇದು 8 o'clock ಆಗುತ್ತೆ. ಅದೇ ಥರ ನಿಮಗೆ 5 o'clock ಅಂತ ಕೇಳಿದ್ರೆ ನೀವು ಅದನ್ನು 12ಇಂದ ಮೈನಸ್ ಮಾಡಿ ನಿಮಗೆ 7 o'clock ಬರುತ್ತೆ. ಓಕೆನಾ. ಮಿನಿಟ್ಸ್ ಕೊಟ್ಟಾಗ ಮಾತ್ರ ನೀವು 11:60 ಅಂತ ತಗೊಳ್ಳಿ. ಬೇಕಾದ್ರೆ ನಿಮಗೆ 3:50 3:45 ಅಂತ ಕೊಟ್ಟರು ಅಂದ್ಕೊಳ್ಳಿ, 3:45 ಕೊಟ್ಟರು, ಅದನ್ನು ನೀವು 11:60 ಮೈನಸ್ ಮಾಡಿದ್ರೆ ಇದೆಷ್ಟು ಬರುತ್ತೆ, 15, ಇದು 8 ಬರುತ್ತೆ, 8:15 ಆಗುತ್ತೆ. ಅರ್ಥ ಆಯ್ತಲ್ವಾ? ವೆರಿ ಸಿಂಪಲ್ ಅಲ್ವಾ? ಅದೇ ನಿಮಗೆ 11:40 ಅಂತ ಕೊಟ್ಟರು, ಅವಾಗ ಏನು ಮಾಡ್ತೀರಿ? 11:40 ಅಂತ ಕೊಟ್ಟರೆ ಸೇಮ್ ಮತ್ತೆ 11:40 ಅಂತ ಕೊಟ್ಟರೆ 11:60 ಮೈನಸ್ ಮಾಡಿ, ಇದನ್ನು 20 ಬರುತ್ತೆ, ಇಲ್ಲಿ 0 ಆಗುತ್ತೆ. ಬಟ್ ಇಲ್ಲಿ ಈ 0 ಬಂದು 20 ಅಲ್ಲ, ನಿಮ್ಮ ಟೈಮ್ ಬರೀ 20 ಅಲ್ಲ, ಇದು ನಮಗೆ 12:20 ಆಗುತ್ತೆ. ಓಕೆನಾ. ಅದೇ ನಮಗೆ 20 ಕೊಟ್ಟರೆ ಅಂದರೆ 12:20 ಕೊಟ್ಟರೆ ನಾವು 11:60 ಮೈನಸ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದು ಅವಾಗ ಇದನ್ನು ನಾವು 0 ಅಂತ ಕನ್ವರ್ಟ್ ಮಾಡ್ಕೊಳ್ಳಿ. ಅಂದರೆ 12 ನಾವು 0 ಅಂತ ಹಾಕೊತಿದ್ವಿ ಅಲ್ವಾ. ಸೊ ಇದನ್ನು ಇಲ್ಲಿ 0 ಬಂದಿದ್ದನ್ನ 12 ಮಾಡ್ಕೊಂಡಿರ್ತಾನೆ. ಸೊ 12 ಕೊಟ್ಟಾಗ ಯಾವಾಗಾದರೂ 12 ಕೊಟ್ಟಾಗ ಮಾತ್ರ ಅದನ್ನು 0 ಕನ್ವರ್ಟ್ ಮಾಡ್ಕೊಳ್ಳಿ ಫಸ್ಟು. ಸೊ ಅದನ್ನು 0 ಕನ್ವರ್ಟ್ ಮಾಡ್ಕೊಂಡು ನಮಗೆ 20 ಬರುತ್ತೆ. ಸೊ ಇದು 11:40 ಆಗುತ್ತೆ. ಓಕೆನಾ. ಅರ್ಥ ಆಗ್ತಿದೆಯಲ್ವಾ? ವೆರಿ ಸಿಂಪಲ್ ಅಲ್ವಾ? ಅದೇ ನಿಮ್ಗೆ ಇವಾಗ ಲಾಸ್ಟಲ್ಲಿ ಆ್ಯಕ್ಚುಯಲ್ ಟೈಮ್ ಕೊಟ್ಬಿಟ್ಟು ಮಿರರ್ ಟೈಮ್ ಕೇಳೋದು. ಇವಾಗ ಮಿರರ್ ಇಮೇಜ್ ಕೊಟ್ಬಿಟ್ಟು ಆ್ಯಕ್ಚುಯಲ್ ಟೈಮ್ ಕೇಳಿದ್ರೆ, ಅಂದರೆ ಮಿರರ್ ಇಮೇಜ್ ಕೊಟ್ಬಿಟ್ಟು ಆ್ಯಕ್ಚುಯಲ್ ಟೈಮ್ ಕೇಳಿದ್ರೆ ಅವಾಗ ಏನು ಮಾಡ್ತೀರಾ? ಇವಾಗ ಫಾರ್ ಎಕ್ಸಾಂಪಲ್ 9:45 ಏನು ಕೇಳಿದ್ರು, ಮಿರರ್ ಇಮೇಜ್ ಕೊಟ್ಟಿದ್ದಾರೆ ಅಂದ್ಕೊಳ್ಳಿ, ಇದನ್ನ ಆ್ಯಕ್ಚುಯಲ್ ಟೈಮ್ ಕೇಳಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ಇವಾಗ ನೀವು ಲಾಸ್ಟಲ್ಲಿ ಅಂದರೆ ಆ್ಯಕ್ಚುಯಲ್ ಟೈಮ್ ಕೊಟ್ಬಿಟ್ಟು ಮಿರರ್ ಇಮೇಜ್ ಮಾಡಿದಾಗ ನಾವು ಮೈನಸ್ ಮಾಡೋದು ಅಂದ್ಬಿಟ್ಟು ಇವಾಗ ಇಲ್ಲಿ ಪ್ಲಸ್ ಮಾಡಿಬಿಟ್ರೆ ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಇಲ್ಲಿ ಪ್ಲಸ್ ಮಾಡಿಬಿಟ್ರೆ ನಿಮಗೆ ಇದು 20, ಇದು 105 ಅಂತ ಬರೀತೀರಾ? ಇಲ್ಲ ತಾನೆ, ಇದರ ತಪ್ಪಾಗುತ್ತೆ, ಇದರ ಟೈಮೇ ಬರೋಲ್ಲ. ಅಲ್ಲಿ ಕೂಡ ನೀವು ಮೈನಸ್ ಅಂತಲೇ ಮಾಡಬೇಕು.
ಯಾಕಂತಂದರೆ ನಮಗೆ ಮಿರರ್ ಇಮೇಜ್ ಕೊಟ್ಬಿಟ್ಟು ಆ್ಯಕ್ಚುಯಲ್ ಇಮೇಜ್ ಕೇಳಿದ್ರು, ಆ್ಯಕ್ಚುಯಲ್ ಇಮೇಜ್ ಕೊಟ್ಬಿಟ್ಟು ಮಿರರ್ ಇಮೇಜ್ ಕೇಳಿದ್ರು ಎರಡೂ ಒಂದೇ ಆಗಿರುತ್ತೆ. ಅಂತ ಇವಾಗ 945 ಮಿರರ್ ಇಮೇಜ್ ಅಂತ ಕೊಟ್ಟಿದ್ದಾರಪ್ಪ. ಅದನ್ನು ನಾವು ಮೈನಸ್ ಮಾಡಿದ್ರೆ ನಮಗೆ ಇದು ಎಷ್ಟು ಬರುತ್ತೆ, 15, ಇದು 2 ಬರುತ್ತೆ. ಅದೇ ನಮಗೆ 215 ಮಿರರ್ ಇಮೇಜ್ ಕೇಳಿದ್ರೆ 1160 ಹಾಕೊತೀವಿ, 250 ಹಾಕೊತೀವಿ, ಇಲ್ಲಿ ಮತ್ತೆ 945 ಬರುತ್ತೆ. ಸೊ ಅರ್ಥ ಆಗ್ತಿದೆಯಲ್ವಾ? ಮಿರರ್ ಇಮೇಜ್ ಕೊಟ್ಟರು ಮಿರರ್ ಇಮೇಜ್ ಕೊಟ್ಟು ಆ್ಯಕ್ಚುಯಲ್ ಇಮೇಜ್ ಕೇಳಿದ್ರು, ಅಥವಾ ಆ್ಯಕ್ಚುಯಲ್ ಇಮೇಜ್ ಕೊಟ್ಬಿಟ್ಟು ಮಿರರ್ ಟೈಮ್ ಕೇಳಿದ್ರು, ನಾವು ಎರಡಕ್ಕೂ ಇದೇ ಥರ ಮಾಡ್ತೀವಿ. ಸೊ ಇದು ಮಿರರ್ ಇಮೇಜಲ್ಲಿ ನೀವು ಮೇಯ್ನಾಗಿ ನೆನ್ಪಿಟ್ಕೊಬೇಕಾಗಿರೋದು 1160. ಇದೊಂದು ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ಥರ ಪ್ರಾಬ್ಲಮ್ಸ್ ಕೊಟ್ಟರು ಮಾಡ್ಬೋದು. ಸರಿನಾ? ಈಗ ಬೇರೆ ಥರ ನೆಕ್ಸ್ಟ್ ನೋಡೋಣ. ಸೊ ಇವಾಗ ಏನಂತ ಅಂದರೆ ನಮಗೆ ಕ್ವಶನ್ಸಲ್ಲಿ ಕೆಲವೊಂದ್ಸಲ ಗೇನಿಂಗ್ ಟೈಮ್ ಲೂಸಿಂಗ್ ಟೈಮ್ ಅಂತ ಕೇಳ್ತಾರೆ. ಅಂತಂದರೆ ಒಂದು ಕಂಡೀಷನ್ ಕೊಟ್ಬಿಟ್ಟು ಇದಾಗೋದ್ರಿಂದ ನಮಗೆ ಟೈಮ್ ಜಾಸ್ತಿ ಆಗ್ತಿದೆಯಾ ಅಥವಾ ಕಮ್ಮಿ ಆಗ್ತಿದೆಯಾ ಅಂತ ಕೇಳ್ತಾ ಇದ್ರು. ಸೊ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಕ್ವಶನು, ಇಫ್ 2 hands ಆಫ್ ದಿ ಕ್ಲಾಕ್ ಮೀಟ್ ಫಾರ್ ಎವ್ರಿ 64 minutes, ಹೌ ಮೆನಿ ಮಿನಿಟ್ಸ್ ವಿಲ್ ದ ಕ್ಲಾಕ್ ಲೂಸ್ ಆರ್ ಗೇನ್ ಇನ್ ಎ ಡೇ? ಅಂದರೆ ಮುಳ್ಳುಗಳು, ಗಡಿಯಾರದಲ್ಲಿರೋ ಮುಳ್ಳುಗಳು ಪ್ರತಿ 64 ನಿಮಿಷಕ್ಕೆ ಒಂದು ಹತ್ರ ಅಂದರೆ 0 ಡಿಗ್ರಿ ಆ್ಯಂಗಲಿಗೆ ಬರ್ತಿದೆ, ಎರಡು ಒಂದಾಗ್ತಿದೆ. ಸೊ ಆ ಥರ ಆದಾಗ ಹೌ ಮೆನಿ ಮಿನಿಟ್ಸ್ ಆ ಥರ ಆದರೆ ಒಂದು ದಿನದಲ್ಲಿ ಎಷ್ಟು ನಿಮಿಷಗಳು ಅದು ಕಮ್ಮಿ ಆಗುತ್ತಾ ಅಥವಾ ಜಾಸ್ತಿ ಆಗುತ್ತಾ ಅಂತ ಕೇಳಿದ್ದಾರೆ. ಸೊ ನಾವು ಲಾಸ್ಟ್ ವಿಡಿಯೋಲ್ಲೇ ನೋಡ್ಕೊಂಡಿದ್ವಿ, ನಾವು ಏನಂತ ಒಂದು ದಿನದಲ್ಲಿ ಎರಡು ಮುಳ್ಳುಗಳು ಪ್ರತಿ 65 ನಿಮಿಷದ 5/11 65 minutes 5/11 ಮಿನಿಟ್ಸ್ಗೆ ನಮಗೆ ಎಕ್ಸಾಕ್ಟಾಗಿ ಮೀಟ್ ಆಗುತ್ತೆ ಅಂತ. ಸೊ ಎಕ್ಸಾಕ್ಟಾಗಿ ಪ್ರತಿ ದಿನದಲ್ಲಿ 11 times ಮೀಟ್ ಆಗುತ್ತೆ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲಿ ನೋಡ್ಕೊಂಡ್ವಿ. ಸೊ ಅದನ್ನು ನಾವು ಇಲ್ಲಿ ಹಂಗೆ ಬರ್ಕೋಣ. 2 hands ಆಫ್ ದಿ ಕ್ಲಾಕ್ ಮೀಟ್ ಫಾರ್ ಎವ್ರಿ 65 5/11 ಮಿನಿಟ್ಸ್. ಇದು ಸುಮ್ಮನೆ ನಿಮಗೆ ಗೊತ್ತಾಗಕ್ಕೆ ಬರೀತಿರೋದು ಅಷ್ಟೇ. ಇದು 65 5/11 ಹೆಂಗೆ ಬಂತು ಅಂತ ಗೊತ್ತಾಗಿಲ್ಲ ಅಂತಂದರೆ ನಿಮಗೆ ಲಾಸ್ಟ್ ವಿಡಿಯೋ ನೋಡಿ ಅರ್ಥ ಆಗುತ್ತೆ. ಸೊ ಇವಾಗ ನಮಗೆ 65 5/11 ಮಿನಿಟ್ಸ್ಗೆ ಆ್ಯಕ್ಚುಲಾಗಿ ಅದು ಏನು ಒಟ್ಟಿಗೆ ಬರಬೇಕು ಮುಳ್ಳುಗಳು, ಬಟ್ 64 ಮಿನಿಟ್ಸ್ಗೆ ಬರ್ತಿದೆಯಂತೆ. ಸೊ 64 ಮಿನಿಟ್ಸ್ಗೆ ಬರ್ತಿದೆಯಾ ಅಂತಂದರೆ ನಮಗೆ ಟೈಮ್ ಕಮ್ಮಿ ಆಗ್ತಿದೆಯಲ್ವ, ನಾವು ಟೈಮ್ನ ಕಳ್ಕೊತಿದ್ದೀವಲ್ವ. ಅದೇ ನಮಗೆ 65 ಮಿನಿಟ್ಸ್ಗೂ ಜಾಸ್ತಿ ಇದ್ದರೆ ಟೈಮ್ ನಮಗೆ ಇನ್ನೂ ಜಾಸ್ತಿ ಆಗ್ತಿತ್ತು. ಸೊ 65ಕ್ಕೂ ಕಮ್ಮಿ ಇರೋದ್ರಿಂದ ನಾವು ಟೈಮ್ನ ಲಾಸ್ ಮಾಡ್ಕೊತಾ ಇದ್ದೀವಿ, ಟೈಮ್ ನಮಗೆ ಕಮ್ಮಿ ಆಗ್ತಿದೆ. ಸೊ ಅದಕ್ಕೆ ನಾವು ಜಸ್ಟ್ ಸಿಂಪಲ್ ಫಾರ್ಮುಲಾ ಇರುತ್ತೆ, ಲಾಸ್ ಇಸ್ ಈಕ್ವಲ್ಸ್ ಟು ಡಿಫ್ರೆನ್ಸ್, ಅಂದರೆ ಇದಕ್ಕೂ ಡಿಫ್ರೆನ್ಸ್ ಡಿವೈಡೆಡ್ ಬೈ ರಾಂಗ್ ಟೈಮ್. ಅವ್ರು ಎಷ್ಟು ಕೇಳಿದ್ದಾರೆ ಅಂತಂದರೆ ಇನ್ನೇ ಡೇ ಕೇಳಿದ್ದಾರೆ. ಒಂದು ಡೇಯಲ್ಲಿ ಎಷ್ಟು ಅವರ್ಸ್ ಇರುತ್ತೆ? 24 hours ಇರುತ್ತೆ. 24 hours ಇಂಟು 1 hourಗೆ ಎಷ್ಟು ನಿಮಿಷ? ಅಂದರೆ ಅವ್ರು ಮಿನಿಟ್ಸ್ ಕೇಳಿದಾರಲ್ವ, ಬರೀ ಅವರ್ಸ್ ಕೇಳಿಲ್ಲ ನಮಗೆ. ವಿಲ್ ದ ಕ್ಲಾಕ್ ಲೂಸ್ ಗೇನ್ ಇನ್ ಎ ಡೇ ಅಂತ ಕೇಳಿದ್ದಾರೆ, ಹೌ ಮೆನಿ ಮಿನಿಟ್ಸ್ ಅಂತ ಕೇಳಿದ್ದಾರೆ. ಸೊ ಒಂದು ದಿನದಲ್ಲಿ 24 ಗಂಟೆ ಇರುತ್ತೆ, 1 ಗಂಟೆಗೆ 60 ನಿಮಿಷ. ಸೊ ಇವಾಗ ನಾವು ಡಿಫ್ರೆನ್ಸ್ ಎಷ್ಟು? 65 5/11 ಮೈನಸ್ 64 ಡಿವೈಡ್ ಬೈ ರಾಂಗ್ ಟೈಮ್ ಎಷ್ಟು? 64 minutes ರಾಂಗ್ ಟೈಮು. ಸೊ ಇಂಟು 24 ಇಂಟು 60 ಅಲ್ವಾ? ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ 65 5/11 ಮೈನಸ್ 64 ಮಾಡಿದ್ರೆ 1 5/11 ಡಿವೈಡ್ ಬೈ 64 ಇಂಟು 24 ಇಂಟು 60 ಬರುತ್ತೆ. ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ 11 1 11 ಪ್ಲಸ್ 5 16/11 ಬೈ 64 ಇಂಟು 24 ಇಂಟು 60 ಬರುತ್ತೆ ಅಲ್ವಾ? ಅದನ್ನು ಮತ್ತೆ ಇನ್ನೊಂದು ಅಂದರೆ ಜಾಸ್ತಿ ಬರ್ತಿದೆ ಅಂತ ಅಂದ್ಕೊಂಬಿಡಿ. ಇದೆಲ್ಲ ಮಿಕ್ಸ್ಡ್ ಫ್ರ್ಯಾಕ್ಷನ್ಸಲ್ಲೇ ನಮಗೆ ಆನ್ಸರ್ಸ್ ಬರುತ್ತೆ. ಸೊ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಇದು ನಮಗೆ 16 ಅಂದರೆ ಹಂಗೆ ಬರ್ಕೊಂಡು 11 ಇಂಟು 64 ಬರ್ಕೊಬೋದಲ್ವ, ಯಾಕಂದರೆ ಇದು ಡಿನಾಮಿನೇಟ್ರು ಇದು ಡಿನಾಮಿನೇಟ್ರು, ಸೊ ಒಟ್ಟಿಗೆ ಬರ್ಕೊಬೋದು. ಇಂಟು 24 ಇಂಟು 60. ಸೊ 16 1 16 4 4 1 4 6 6 ಇಂಟು 60 360 ಡಿವೈಡ್ ಬೈ 11 360 ಡಿವೈಡ್ ಬೈ 11ನ ನಾವು ಸಿಂಪ್ಲಿಫೈ ಮಾಡಿದ್ರೆ 11 3 ಎಷ್ಟು 33 ಬರುತ್ತೆ. 3 ಉಳಿದಿರುತ್ತೆ, 11 2 22. ಸೊ ಇದು 32 ಎಷ್ಟು ಉಳಿದಿರುತ್ತೆ? 8 ಉಳಿದಿರುತ್ತೆ ಬೈ 11. 32 8/11 ಮಿನಿಟ್ಸ್ನ ನಾವು ಕಳ್ಕೊತಿದ್ದೀವಿ. ಅಂದರೆ ಇಷ್ಟು ಮಿನಿಟ್ಸ್ ಕಮ್ಮಿ ಆಗ್ತಿದೆ ನಮಗೆ, ಯಾಕಂದರೆ 64 ಮಿನಿಟ್ಸ್ಗೆ ಅದು ಒಂದಾಗ್ತಿರೋದ್ರಿಂದ ನಮಗೆ ಒಂದು ದಿನದಲ್ಲಿ 32 minutes 8/11 ಮಿನಿಟ್ಸ್ ಕಮ್ಮಿ ಆಗ್ತಿದೆ. ಅದೇ ಅವ್ರು ನಮಗೆ ಬರೀ 5 hours ಕೇಳಿದರೆ ಇಲ್ಲಿ ಇಂಟು 5 ಅಂತ ಹಾಕೊತೀವಿ, 5 ಇಂಟು 60. ಅದೇ ಬರೀ ನಮಗೆ 1 hour ಕೇಳಿದರೆ ಇಂಟು 60 ಹಾಕೊತೀವಿ. ಅದೇ ನಮಗೆ 1 week ಕೇಳಿದರೆ ಮತ್ತೆ ಇಲ್ಲಿ ಇಂಟು 7 ಹಾಕೊತೀವಿ. ಸೊ ಅರ್ಥ ಆಗ್ತಿದೆ ಅಲ್ವಾ? ಇನ್ನೊಂದು ಮಾಡೋಣ, ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ.
ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಇನ್ನೊಂದು ಎಕ್ಸಾಂಪಲು, ಇಫ್ 2 hands ಆಫ್ ದಿ ಕ್ಲಾಕ್ ಮೀಟ್ ಫಾರ್ ಎವ್ರಿ 60 minutes. ಮುಂಚೆ ಅದರಲ್ಲಿ 64 minutesಗೆ ಮೀಟ್ ಆಗ್ತಿತ್ತು, ಇಲ್ಲಿ 60 minutesಗೆ ಮೀಟ್ ಆಗ್ತಿದೆ. ಹೌ ಮೆನಿ ಮಿನಿಟ್ಸ್ ವಿಲ್ ದ ಕ್ಲಾಕ್ ಲೂಸ್ ಅಗೇನ್ ಇನ್ ಎನ್ ಅವರ್ ಅಂತ ಕೊಟ್ಟಿದ್ದಾರೆ. ಮುಂಚೆ ಒಂದು ದಿನದಲ್ಲಿ ಎಷ್ಟು ಮಿನಿಟ್ನ ಲೂಸ್ ಮಾಡ್ಕೊತಿದ್ವಿ ಅಂತ ಕೇಳಿದ್ರು, ಬಟ್ ಇಲ್ಲಿ ಬರೀ 1 hour ಕೇಳಿದ್ದಾರೆ. ಸೊ ಮತ್ತೆ ನಾವು ಲಾಸ್ ಅಂತ ಅಂದರೆ ಡಿಫ್ರೆನ್ಸ್ ಡಿವೈಡ್ ಬೈ ರಾಂಗ್ ಟೈಮ್ ಇಂಟು ಇಲ್ಲಿ ಅವರ್ ಕೊಟ್ಟಿದ್ದಾರೆ. ಸೊ 60 ಅಂತ ಹಾಕೊಂತೀವಿ. ಡಿಫ್ರೆನ್ಸ್ ಎಷ್ಟಿತ್ತು, 60ಗೂ 5/11ಗೂ 60ಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತಂದರೆ 5/11 ಅಲ್ವಾ. ಅದನ್ನು ಇಲ್ಲಿ ಹಂಗೆ ಬರ್ಕೋಣ. 60, 65, 5/11 - 60 ಡಿವೈಡ್ ಬೈ 60 ಇಂಟು 60 ಆಗುತ್ತೆ. ಸೊ ಇದನ್ನು ನಾವು ಮೈನಸ್ ಮಾಡಿದ್ರೆ 5/11 ಡಿವೈಡ್ ಬೈ 60 ಇಂಟು 60 ಆಗುತ್ತೆ. ಬೇಕಂದ್ರೆ ಇಲ್ಲೇ ನಾವು ಡೈರೆಕ್ಟಾಗಿ 60 ಕ್ಯಾನ್ಸಲ್ ಮಾಡಿದ್ರೆ ನಮಗೆ 5/11 ಮಿನಿಟ್ಸ್ ಆನ್ಸರ್ ಬರುತ್ತೆ. ಬೇಕಂದ್ರೆ ಇದು ಇನ್ನೂ ಒಂದು ಸ್ಟೆಪ್ ನಿಮ್ಗೆ ಅರ್ಥ ಆಗಬೇಕು ಅಂತಂದರೆ 5/11 ನಾವು 11 5 55 ಪ್ಲಸ್ 5 60/11 ಬರುತ್ತೆ. 60/11 ಇಂಟು 60 ಇರುತ್ತೆ. ಸೊ ಕೆಳಗಡೆ ಮತ್ತೆ 60 ಇರುತ್ತೆ. ಸೊ ಈ 60 ಹೋದರೆ 11 ಡಿವೈಡ್ ಬೈ 60 ಡಿವೈಡ್ ಬೈ 11 ಇರುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಮತ್ತೆ 5/11 ಬರುತ್ತೆ. ಓಕೆನಾ. ಅದೇ ಇವಾಗ ನಮ್ಗೆ ಇಲ್ಲಿ ಇನ್ನೊಂದು 70 minutes ಕೊಟ್ಟರೆ ಅನ್ಕೊಳ್ಳಿ, ಅದು ಹೆಂಗೆ ಮಾಡೋದು ಇವಾಗ ನೋಡೋಣ. ಸೊ ಅದೇ ಇವಾಗ ನಮಗೆ ಇದೇ ಕ್ವಶನ್ ಅಂದ್ಕೊಳ್ಳಿ, ಇಲ್ಲಿ 70 minutes ಕೊಟ್ಟರು ಅಂತ ಅನ್ಕೊಳ್ಳಿ. ಇನ್ನೇ ಅವರ್ಗೆ 70 minutes ಕೊಟ್ಟರು ಅಂದರೆ ಇವಾಗ ನಮಗೆ ಜಾಸ್ತಿ ಆಗ್ತಿದೆ ಟೈಮು. 65ಗೆ ಟಚ್ ಆಗಬೇಕಾಗಿರೋದು 70ಗೆ ಟಚ್ ಆಗ್ತಿದೆ ಅಂತಂದರೆ ನಮಗೆ ಟೈಮ್ ಜಾಸ್ತಿ ಆಗ್ತಿದೆ. ಸೊ ಎಷ್ಟು ಜಾಸ್ತಿ ಆಗ್ತಿದೆ ಇನ್ನೊಂದು ಅವರ್ಗೆ ಅಂತಂದರೆ ಸೇಮ್ ಮತ್ತೆ ಡಿಫ್ರೆನ್ಸ್ ಬೈ ರಾಂಗ್ ಟೈಮ್ ಇದೆ. ಯಾವಾಗ ನೆನಪು ಇಟ್ಕೊಳ್ಳಿ, ಡಿಫ್ರೆನ್ಸ್ ಬೈ ರಾಂಗ್ ಟೈಮ್ ಇಂಟು 100. ಡಿಫ್ರೆನ್ಸ್ ಎಷ್ಟು, 70 - 65 5/11 ಡಿವೈಡ್ ಬೈ 70 ಇಂಟು 60 ಬರುತ್ತೆ. ಸೊ ಇದನ್ನು ನಾವು 70 - 65 ಹೆಂಗೆ ಮಾಡ್ತೀರಾ ಅಂತಂದರೆ ಯಾವಾಗಲೂ ಯಾವುದೇ ನಂಬರ್ ಕೊಟ್ಟರು, ಇವಾಗ 70 65 5/11 ನಾವು 65 5/11 65ಗೂ ಜಾಸ್ತಿನೇ ತಾನೆ, 65ಗೂ ಯಾವಾಗಲೂ ಜಾಸ್ತಿನೇ ತಾನೆ. ಸೊ ನಾವು ಡೈರೆಕ್ಟಾಗಿ 70 - 66 ಅಂತ ತಗೊಂಡ್ಬಿಡ್ತೀವಿ. 70 - 66 ಅಂತ ಅಂದರೆ 4 ಬರುತ್ತೆ. ಈ 5/11ಗೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ, ನ್ಯೂಮರೇಟರ್ಗೆ ಡಿನೋಮಿನೇಟರ್ಗೆ ಎಷ್ಟು ಡಿಫ್ರೆನ್ಸ್ ಇದೆ, 6. ಸೊ 4 6/11 ಬರ್ಕೊಳ್ಳಿ. ಅದೇ ನಿಮಗೆ ಅವ್ರು ಏನಾರು ಕೇಳಿಬೇಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ 30 ಮೈನಸ್ ನಿಮಗೆ 23 3/8 ಕೊಟ್ರಿ ಅಂತ ಅಂದ್ಕೊಳ್ಳಿ, 3/8 ಕೊಟ್ಟರು ಅಂತ ಅಂದ್ಕೊಳ್ಳಿ. ನೀವು ಇದನ್ನು 30 - 24 ಮಾಡಿ, ಎಷ್ಟು ಮುಕ್ಕುತ್ತೆ 6. 3/8ಗೂ 3ಗೂ ಮತ್ತು 8ಗೂ ಎಷ್ಟು ಡಿಫ್ರೆನ್ಸ್ ಇದೆ, 5. 6 5/8. ಸೊ ಈ ಥರ ಅವ್ರು ಯಾವುದೇ ಕೊಟ್ಟರು ಈ ಥರ ಮಾಡಿ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಸೊ ಇವಾಗ 70 - 6/11 ಅಂತಂದರೆ 4 6/11 ಬರುತ್ತೆ. 4 6/11 ಡಿವೈಡ್ ಬೈ 70 ಇಂಟು 60. ಸೊ ಇವಾಗ ನಾವು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮತ್ತೆ ಇದು ನಮಗೆ 50 ಡಿವೈಡ್ ಬೈ 70 ಇಂಟು 11 ಅಂದರೆ ಈ 11ನ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. 11 ಇಂಟು 4 44 ಪ್ಲಸ್ 6 50. 11 ಇಲ್ದಿರುತ್ತಲ್ಲ, 11 ಇಲ್ಲಿ ಬರ್ಕೊಂಡಿದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇಂಟು 60 ಆಗುತ್ತೆ. 7 0 0 ಕ್ಯಾನ್ಸಲು, 5 6 300 ಡಿವೈಡ್ ಬೈ 11 ಇರುತ್ತೆ. 11 7 77 ಇರುತ್ತೆ. ಇದು ನಮಗೆ 73 210 74 ಬರಲ್ಲ, 3ನೇ ಬರುತ್ತೆ. 3 ಎಷ್ಟು ಉಳಿತದೆ ಅಂತ ಅಂದರೆ ನಮಗೆ 21 69 ಡಿವೈಡ್ ಬೈ 77 ಬರುತ್ತೆ. ಸೊ ಇಷ್ಟು ಮಿನಿಟ್ಸ್ ನಮಗೆ ಜಾಸ್ತಿ ಆಗುತ್ತೆ 1 ಅವರ್ಗೆ. ಇದು ಬರೀ 1 ಅವರ್ಗೆ. ಅದೇ 5 hours ಕೆಟ್ಟರೆ ಇಲ್ಲಿ ಇಂಟು 5 ಅಂತ ಹಾಕೊತೀರ. ಅರ್ಥ ಆಗ್ತದೆ ಅಲ್ವಾ. ಸೊ ಇಷ್ಟು ವೆರಿ ಸಿಂಪಲ್. ಇದು ಲೂಸಿಂಗ್ ಟೈಮ್ ಗೇನಿಂಗ್ ಟೈಮು ಕೊಟ್ಬಿಟ್ಟು ಎಷ್ಟು ಮಿನಿಟ್ಸ್ ಆಗಲಿ ಎಷ್ಟು ಅವರ್ಸ್ ಆಗಲಿ ಏನೇ ಕೇಳಿದ್ರು ನಾವು ಈ ಥರ ಮಾಡಬೇಕಾಗುತ್ತೆ. ಮೇಯ್ನಾಗಿ ನೀವು ಇದನ್ನು ನೆನ್ಪಿಟ್ಕೊಳ್ಳಿ, ಡಿಫ್ರೆನ್ಸ್ ಡಿವೈಡ್ ಬೈ ರಾಂಗ್ ಟೈಮ್ ಇಂಟು 100 ಅಂತ. ಓಕೆನಾ. ಸೊ ಇನ್ನೊಂದು ಪ್ರಾಕ್ಟೀಸ್ ಕ್ವಶನ್ ಕೊಡ್ತೀನಿ, ಹಂಗೆ ಮಾಡ್ಕೊಳ್ಳಿ ಪ್ರಾಕ್ಟೀಸ್ ಕ್ವಶನು. ಫಸ್ಟ್ ಒನ್ ಏನಂತಂದರೆ, ಇಫ್ ದಿ 2 hands ಆಫ್ ದಿ ಕ್ಲಾಕ್ ಮೀಟ್ ಫಾರ್ ಎವ್ರಿ 80 minutes, then 80 minutes, how many minutes will the clock lose again in 5 hours? 80 minutesಗೆ 2 ಮುಳ್ಳುಗಳು ಟಚ್ ಆಗ್ತಿದ್ರೆ 5 ಅವರಲ್ಲಿ ನಾವು ಎಷ್ಟು ಮಿನಿಟ್ಸ್ ಗೈನ್ ಆಗ್ತೀವೋ ಲೂಸ್ ಆಗ್ತೀವೋ, ಫಸ್ಟ್ ಕ್ವಶನು. ಸೆಕೆಂಡ್ ಕ್ವಶನು, ಇದನ್ನು ನಾವು 33 ಮಿನಿಟ್ಸ್ಗೆ 2 ಮುಳ್ಳುಗಳು ಒಂದಾಗ್ತಿದ್ರೆ ನಮಗೆ 1 ಅವರಲ್ಲಿ ಎಷ್ಟು ಮಿನಿಟ್ಸು ಲೂಸ್ ಆರ್ ಗೇನ್ ಅಂತ ಕಂಡುಹಿಡಿಯಿರಿ. ಓಕೆನಾ. ಸೊ ಅರ್ಥ ಆಗ್ತಿದೆ ಅಲ್ವಾ.
ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಅರ್ಥ ಆಗಿಲ್ಲ ಅಂದರೆ ಇನ್ನೊಂದ್ಸಲ ನೋಡಿ, ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಓಕೆನಾ? ಸರಿ, ಸೊ ಈ ವಿಡಿಯೋಗೆ ಇಷ್ಟೇ. ಥ್ಯಾಂಕ್ ಯು, ಬಾಯ್. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.